ಒಂದು ಚಾನಲ್ ಅಲ್ಲ. ಇವತ್ತು ನಾವು ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ, ದೇವಸ್ಥಾನ ಪ್ರತಿಷ್ಠಾಪನೆ ಇದೆ. ಹಾಗಾಗಿ ಫಸ್ಟ್ ಅಮ್ಮ ಊರಿಗೆ ಹೋಗಿ ಅಲ್ಲಿಂದ ಅಮ್ಮ ಅಕ್ಕ ಎಲ್ಲ ಬರ್ತಾರೆ, ಅವ್ರ ಜೊತೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಎಷ್ಟೊತ್ತಾಗುತ್ತೆ? 1 ಗಂಟೆ ಆಗುತ್ತೆ ಅಷ್ಟೇ. ಎಷ್ಟೊತ್ತಾಗುತ್ತೆ? ಇವ್ರ ಅಣ್ಣ ಅವಾಗಿಂದ ಫೋನ್ ಮಾಡಿ ಹಾಯ್ ಬಂಗಾರಿ ಅದೀಕ ಯಾಕಮ್ಮ ಸಪ್ಕ ಹೋಗಿದ್ಯಾ? ಮೇ ಬರೋದು ಯಾವತ್ತಮ್ಮೆ ಗೊತ್ತ ಇದೆಯಾ? ಸಾತಿ ಬೇಡ ನಿಂಗೆ ಸಾತಿಕು. ಓ ಇವತ್ತೆಲ್ಲ ನಾವೇ ಹೋಗ್ತೀವಿ ಬಸ್ಗೆ, ಸಾಕು ಡ್ರಾಪ್ ಮಾಡಿ ಅಂದರೆ ಮಗುನ ಹಾಕ್ಕೊಂಡು ಬ್ಯಾಗ್ ಹಾಕ್ಕೊಂಡು ಬೇಡ ಅಂತ ಅವ್ರ ಅಪ್ಪನೇ ಕೆಲಸ ಮುಗಿಸ್ಕೊಂಡು ಬಿಡ್ತಾರೆ. ಆದರೂ ನನಗಿಷ್ಟ ಇಲ್ಲ, ಯಾಕಂದರೆ ಮತ್ತೆ ಬರ್ಬೇಕಾದ್ರೆ ಪಾಪ ಅವರೊಬ್ಬರೇ ಬರಬೇಕು. ಹಾಗಾಗಿ ನಾನು ಬೇಡ ಅಂತಂದ್ರು ಇಲ್ಲಿ ಪರವಾಗಿಲ್ಲ ಬಿಟ್ಬಿಟ್ಟು ಬರ್ತೀನಿ ಅಂತ ಬರ್ತಾರೆ. ನಮ್ಮಪ್ಪ ನನ್ನ ಬೈತಾರೆ ಅವ್ನ ಹೆಂಗೆ ಕರ್ಕೊಂಬಂದೆ ಅಂತ. ಬಟ್ ಅವ್ರು ಬರಬೇಡ ನಾನೇ ಹೋಗ್ತೀನಿ ಬಸ್ಗೆ ಅಂದ್ರೂ ಅವ್ರು ಬರ್ತಾರೆ. ಲಗೇಜ್ ಇದೆ ಅಂತ. ನನ್ನ ಮಗ ಮಲಗಿಬಿಟ್ಟಿದ್ದಾನೆ. ನಾನು ಬರೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು, ಹಾಗಾಗಿ ಡೈರೆಕ್ಟು ಬಸ್ ಸ್ಟಾಪ್ ಹೋಗಿ ಎಲ್ಲರೂ ಅಲ್ಲಿಂದ ಬಸ್ಗೆ ಹೋಗೋಣ ಅಂತ. ಗಾಯ್ಸ್ ಫಸ್ಟ್ ನಾನು ದೊಡ್ಡಬಳ್ಳಾಪುರ ಟೈಮಲ್ಲಿ ಇದೇ ರೂಟಲ್ಲಿ ಹೋಗಿ ಬರಬೇಕಾಯಿತು. ಬಟ್ ಇವಾಗ ಈ ರೂಟ್ಗೆ ನಾನು ಅಪರೂಪ ಒಂದ್ಸರಿ ಆಗೋಗ್ಬಿಟ್ಟಿದ್ದೆ. ಮ್ಯಾರೇಜ್ ಆದಮೇಲಂತೂ ತುಂಬ ರೇರ್ ಈ ರೂಟಿಗೆ ನಾನು ಬಂದಿರೋದು. ನಾನು ಕಾಲೇಜಿಂದ ಟ್ಯೂಷನಿಂದ ಜಾಬ್ವರೆಗೂ ನಾನು ಈ ರೂಟಲ್ಲಿ ತುಂಬ ಓಡಾಡಿದ್ದೀನಿ. ಈ ರೂಟ್ಗೆ ನಾನು ಇವಾಗ ಅಪರೂಪ ಆಗೋಗಿದ್ದೀನಿ. ಥರ ರೆಗ್ಯುಲರ್ ಆಗಿ ಓಡಾಡಿ ಇವಾಗ ಅದೇ ಅಪರೂಪ ಆದಾಗ ಫೀಲಿಂಗೇ ಬೇರೆ. ಸೊ ಏನೋ ಈಗ ಊರಿಗೆ ಹೋಗ್ಬೇಕಲ್ಲ, ಹಾಗಾಗಿ ಏನಾದ್ರು ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು ಫ್ರೂಟ್ಸು ಆ ಥರ ಎಲ್ಲ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಹಾಗೆ ಮಕ್ಕಳು ಕೇಳ್ತಾಯಿದ್ರು ಅಂದ್ಬಿಟ್ಟು ಐಸ್ ಕ್ರೀಮ್ ಇದು ಕರ್ಕೊಂಡೋದ್ರೆ, ಬಟ್ ಅವರು ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಳ್ತಾರೆ ಅಂದ್ಬಿಟ್ಟು ಹೇಳಿದೆ. ಅದಕ್ಕೆ ಅವ್ರು ಸಪ್ಪಗಾಗಿ ಹೋಗ್ಬಿಟ್ರು. ಅವ್ರಿಗೆ ಐಸ್ ಕ್ರೀಮ್ ಅನ್ನೋದು ಜಾಸ್ತಿ ಇಷ್ಟ, ಬಟ್ ಹೋಗೋ ಟೈಮಲ್ಲಿ ಬೇಡ ಅಂದ್ಬಿಟ್ಟು ನಾನೇ ಬೇಡ ಸುಮ್ಮನೆ. ಅಕ್ಕಪಕ್ಕ ಹಳ್ಳಿಯಲ್ಲಿ ಜಾತ್ರೆ ದೇವಸ್ಥಾನ ಪ್ರತಿಷ್ಠಾಪನೆ ಅಂತ ಬಸ್ಸು ರಶ್ ಇತ್ತು ಆ ರೂಟ್ದು. ಸೊ ನಿಯರ್ ಇರೋದ್ರಿಂದ ಅಡ್ಜಸ್ಟ್ ಆಯಿತು. ಹೇಗೋ ನಾವು ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟೇ ಆಗಿತ್ತು. ದೇವಸ್ಥಾನದೆಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಳ್ತಾಯಿದ್ರು. ಸಂಜೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾವು ದೇವಸ್ಥಾನ ಪೂಜೆ ಎಲ್ಲ ಮಾಡಿಸ್ತಾಯಿದ್ರು ನಮ್ಮ ಅತ್ತೆಯರೆಲ್ಲ. ಸೊ ಕುತ್ಕೊಂಡಿದ್ವಿ ನಾವು ದೇವಸ್ಥಾನ ನೋಡಿಕೊಂಡು. ಇದು ದೇವಸ್ಥಾನ ಅಲ್ಲ, ದೇವ್ರನ್ನ ಕರ್ಕೊಂಡ್ಬಂದು ಇಲ್ಲೇ ಜಾತ್ರೆ ಆ ಥರ ಫಸ್ಟ್ ಮಾಡ್ತಾಯಿದ್ದಿದ್ದು. ನಾನು ಚಿಕ್ಕ ವಯಸ್ಸಲ್ಲಿ ನೋಡಿರೋದು. ಈಗ ಇಲ್ಲೇ ಕೂರಿಸಿದ್ರು ದೇವ್ರನ್ನ. ಹಾಗೆ ಮನೆಯಿಂದ ಒಂದು ಗಂಗೆ ಪೂಜೆ ಥರ ಒಂದು ಕಳಶ ಎತ್ಕೊಂಡು ಬರೋಕ್ಕೆ ಹೇಳಿದರು. ಎಲ್ಲ ನಮ್ಮ ಮನೆಯವರೆಲ್ಲ ಎತ್ಕೊಂಡು ಹೋಗ್ತಾಯಿದ್ರು, ನಾವಿಲ್ಲಿ ಕುತ್ಕೊಂಡು ನೋಡ್ತಾಯಿದ್ವಿ. ಈ ಥರ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಾಡೋದು ಒಂಥರ ಖುಷಿ ಇರುತ್ತೆ. ಸೊ ಅವೆಲ್ಲ ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ನಮ್ಮ ಮಕ್ಳಿಗಂತೂ ಫುಲ್ ಹ್ಯಾಪಿ, ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ದಾರೆ. ನಾವೆಲ್ಲ ನಮ್ಮ ಆಂಟಿ ಮನೆ ಮುಂದೆ ಕುತ್ಕೊಂಡು ನೋಡ್ತಾಯಿದ್ವಿ. ಫಸ್ಟ್ ಚಿಕ್ಕ ವಯಸ್ಸಲ್ಲಿ ಇಲ್ಲಿವರೆಗೂ ಬರ್ತಾಯಿದ್ವಿ ಆಟ ಆಡೋದಕ್ಕೆಲ್ಲ ನಾವು. ಇವಾಗ ಅಲ್ಲಿಂದನೇ ಎಲ್ಲ ದೇವಸ್ಥಾನ ಅಂದರೆ ದೇವರೆಲ್ಲ ಕಾಣಿಸ್ತಾಯಿತ್ತು ಅಂದ್ಬಿಟ್ಟು ಕುತ್ಕೊಂಡಿದ್ವಿ. ಅದ್ರದ್ದು ಪೂಜೆ ಎಲ್ಲ ಮಾಡ್ತಾಯಿದ್ರು. ದೇವರೇನೋ ಬರುತ್ತೆ ಅಂದ್ಬಿಟ್ಟು ಹೇಳ್ತಾಯಿದ್ರು. ಇವತ್ತು ಬಂದು 2 ದೇವಸ್ಥಾನನೂ ಒಂದೇ ಟೈಮಲ್ಲೇ ಪ್ರತಿಷ್ಠಾಪನೆ ಮಾಡ್ತಿರೋದು, ಸಪ್ಲಮ್ಮ ಮತ್ತು ಯಲ್ಲಮ್ಮ. ಸಪ್ಲಮ್ಮ ಅನ್ನೋದೇನಿದೆ ಅದು ನಮ್ಮ ಮಾವರ ಹೊಲದಲ್ಲೇ ಇರೋದು ಗೈಸ್. ಅದನ್ನ ಈಗ ಸ್ವಲ್ಪ ದೊಡ್ಡದಾಗಿ ಬೇರೆ ಕಡೆ ಕಟ್ಟಿದ್ದಾರೆ. ಅದು ನಮ್ಮ ಮನೆಯವರೇ ಮೊದಲಿಂದ ಪೂಜೆ ಮಾಡ್ಕೊಂಬಂದಿರೋದು. ಈಗ ನಮ್ಮ ಮಾವ ಪೂಜೆ ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಗಂಗೆ ಪೂಜೆ ಹೇಳಿದ್ರಲ್ವ, ಒಬ್ಬೊಬ್ಬರು ಮನೆಯಿಂದ ಕಳಶ ಎತ್ಕೊಂಡು ಹೋಗ್ಬೇಕಾಯ್ತಲ್ವ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸಂಜೆ ಆಯಿತು. ಸೊ ನಾವೆಲ್ಲ ದೇವ್ರ ಹಿಂದೆ ಹೋಗಿ ಕಾಲು ನೋವು ಬಂದು ಕುತ್ಕೊಂಡ್ವಿ. ಮತ್ತೆ ಎಲ್ಲ ರಿಟರ್ನ್ ಬರೋಷ್ಟಕ್ಕೆ 11 ಗಂಟೆ ಆಗಿತ್ತು. ನಮ್ಮ ಮಕ್ಕಳು ಆದರೂ ನಿದ್ದೆ ಮಾಡ್ದಿರ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಆಡ್ಕೊಂಡಿದ್ದಾರೆ. ನಾರ್ಮಲ್ ಟೈಮಲ್ಲೇ ನಿದ್ದೆ ಮಾಡೋರು. ಈ ಥರ ಹುಡುಗರ ಜೊತೆ ಎಲ್ಲ ಇದ್ದಾಗ ಅವ್ರಿಗೂ ಒಂಥರ ಖುಷಿ. ಅದೇ ತನ್ವಿ ನಿನ್ನಂತ ಡ್ರೆಸ್ ಹಾಕೊಂಡು ಸೊಳ್ಳೆ ಕಚ್ಚಲ್ಲ ಅಂತ ನೋಡಿ ಅಜ್ಜಿ ಹೇಳ್ತೈತೆ. ನಾವು ಈ ಥರ ಅಪರೂಪಕ್ಕೆ ಸೇರಿದಾಗ ನೈಟೆಲ್ಲ ಇಲ್ಲಿ ಮಾತಾಡ್ತಾ ಇರ್ತೀವಿ. ನಾವು ನಮ್ಮ ದೊಡ್ಡಮ್ಮ ನಮ್ಮ ಅಕ್ಕ ಅತ್ತೆ ಎಲ್ಲ ಕೂತು ಮಾತಾಡ್ತಾ ಇದ್ವಿ. ನಮಸ್ಕಾರ ಮಾಡೋದಲ್ಲ, ಊರ್ ಕಳಿಸ್ಬಿಡ ನಮಸ್ಕಾರ ಮಾಡೋದ. ದೊಡ್ಡೋಳು ಯಾರು ಹೇಳಿರೋದು ಅಜ್ಜಿಗೆ ನಮಸ್ಕಾರ ಮಾಡ್ತಾರೆ. ಕಾಲು ಬಿದ್ದು ಅಮ್ಮ ತಾಯಿ ಹೋಗ್ ತಾಯಿ ಅಂತ ಅಜ್ಜಿ ಬೈದ್ರೆ ಇರಜ್ಜಿ ಅಂತ ಕೈ ಮುಕ್ಕೊಂಡು. ನಮ್ಮ ಅಣ್ಣ ಮಗಳು 2 ಇಯರ್ಸ್ ಏನೋ ಊರಿಗೆ ಹೋಗ್ಬೇಕಾದ್ರೆ ನಮ್ಮ ಅಜ್ಜಿ ಕಾಲು ಬಿದ್ದು ಆಶೀರ್ವಾದ ತೊಗೊಂಡೋಗ್ತಾರೆ ಅಂತ ಹೇಳ್ತಾರೆ ನಮ್ಮಮ್ಮ. ಹಾಗೆ ಮಾರ್ನಿಂಗ್ ಎದ್ದು ಮಕ್ಕಳೆಲ್ಲ ಬೇಗ ಎದ್ದು ಆಟ ಆಡ್ತಾಯಿದ್ರು. ನಮ್ಮ ಅತ್ತೆ ಮನೆ ಇದು. ಸೊ ಇಲ್ಲಿ ಒಂದು 6 ಮನೆ ಇದೆ. ಇಲ್ಲಿ ಫ್ರೀಯಾಗಿ ಮಕ್ಕಳೆಲ್ಲ ಆಡ್ತಾಯಿದ್ರು.
ಏನ ಆಫ್ ಮಾಡಮ್ಮ, ಆಫ್ ಮಾಡೋದೇ, ಆಫ್ ಮಾಡೋನಲ್ಲೇ, ಆಫ್ ಮಾಡ್ತಾನೆ. ಆಗೋಯ್ತಾ? ನಾವು ಕೂತಿದ್ದೀವಿ. ಅಯ್ಯೋ ನೋಡ್ತಿದ್ವಿ ಮನೆ. ಮತ್ತು ಮಾರ್ನಿಂಗ್ 8:30ಗೆ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು. ಎಲ್ಲರೂ ಹೋಗಿದ್ರು. ಸೊ ನಾವು ಮಕ್ಕಳನ್ನ ಹಾಕ್ಕೊಂಡು ನಾವು ಫ್ರೆಶ್ ಅಪ್ ಆಗಿ ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು. ಪೂಜೆ ಎಲ್ಲ ಮುಗಿದಿತ್ತು. ಹೋಗಿ ನಮಸ್ಕಾರ ಹಾಕ್ಕೊಂಡು ಬಂದ್ವಿ ನಾವು. ತಣ್ಣಕ್ಕಿತ್ತು. ಇದು ಅಡುಗೆ ಮನೆ ಇತ್ತು ನೋಡೋಕೆ ಎಷ್ಟು ಹೈಟ್ ಐತೆ ಗೈಸ್. ಈ ಥರ ದೊಡ್ಡ ದೊಡ್ಡ ಹೊಸ್ಲು, ರಂಗೋಲಿ ಎಲ್ಲ ಒಂಥರ ಟ್ರೆಡಿಷ್ನಲ್ ಲುಕ್ಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಫ್ಟರ್ ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ನಮ್ಮಮ್ಮ ತಲೆ ಬಾಚೋದಂಗೆ ಅಂತಂದರು. ಹಾಗಾಗಿ ನಾನು ನಮ್ಮಮ್ಮಗೆ ತಲೆ ಬಾಚಿಸ್ತಾ ಇದ್ದೆ. ಹಾಗೆ ಸಂಜೆ ದೇವರು ಮೆರವಣಿಗೆ, ದೇವರು ಮನೆ ಹತ್ರನೂ ಬರ್ತಾಯಿತ್ತು. ದೇವರಿಂದ ಎಲ್ಲರೂ ಹೋಗಿದ್ವಿ. ಆ್ಯಂಡ್ ಪ್ರತಿಯೊಬ್ಬರು ಮನೆ ಮುಂದೆನೂ ಬಂದು ಪೂಜೆ ಆ ಥರ ಎಲ್ಲ ಮಾಡ್ತಾರೆ. ಗೈಸ್, ಈ ಥರ ಮಾತಾಡಿ ಒಬ್ಬೊಬ್ಬರು ದೇವ್ರನ್ನ ಬೈತಾರೆ, ಒಬ್ಬೊಬ್ಬರು ದೇವ್ರನ್ನ ಹೊಗಳುತ್ತಾರೆ. ಈ ಥರ ಮಾಡಿದಾಗ ದೇವ್ರು ಬರುತ್ತೆ ಅಂತ ನಾನು ನೋಡಿರೋ ಒಂದೊಂದು ಕಡೆ ಬೈತಾರೆ, ಬಟ್ ಇಲ್ಲಿ ಹೊಗಳುತ್ತಾ ಇದ್ರು. ತೇರು ಇವಾಗ ದೇವರು ನಮ್ಮ ಮನೆಗಳ ಹತ್ರ ಬಂದು ಹೋಗ್ತಾ ಆಯ್ತಾಗ ಚಾಮಿ ಬಂತ. ಏನೇನು ಹಾಕ್ತೀನಿ ನೀನು? ಮೆಂತೆ. ಹಾಗೆ ಮಾರ್ನಿಂಗ್ ನಮ್ಮ ಅಜ್ಜಿ ಇಲ್ಲಿ ಉಪ್ಪಿನಕಾಯಿಗೆ ರೆಡಿ ಮಾಡ್ತಾಯಿದ್ರು. ನಮ್ಮ ಅಜ್ಜಿ ಅಡುಗೆ ಅಂತೂ ಸೂಪರಾಗಿ ಮಾಡ್ತಾರೆ, ಪ್ರತಿಯೊಂದೂ ಅಷ್ಟೇ. ನಾವು ಚಿಕ್ಕ ಹುಡುಗರಲ್ಲಿ ಹಾಲಿಡೇಸಲ್ಲಿದ್ದಾಗ ತುಂಬ ಚೆನ್ನಾಗಿ ಮಾಡಿಕೊಡೋರು. ಒಂದು ಉಪ್ಪಿನಕಾಯಿ ಅಂತೂ ಅವರು ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಸೊ ನಾನು ನಮ್ಮ ಅಜ್ಜಿನ ಕೇಳ್ತಾಯಿದ್ದೆ, ಮುಂದೆ ನನಗೆ ಮಾಡೋಕ್ಕೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಆ ಅಜ್ಜಿಗೆ ಹೇಳ್ತಾಯಿದ್ರು. ಏನೇ ಅಡುಗೆ ಆಗಲಿ ನಮ್ಮ ಅಜ್ಜಿ ಮಾಡಿದಷ್ಟು ಟೇಸ್ಟ್ ನಾವು ಮಾಡಿದ್ರೆ ಬರೋದೇ ಇಲ್ಲ. ಇವು ಬಂದು ನಮ್ಮ ಅಮ್ಮವ್ರಮ್ಮ. ಗೈಸ್, ಎಷ್ಟು ವಯಸ್ಸಾಗಿದೆಯೋ ಆದರೂ ಕೆಲಸ ಕಾರ್ಯ ನಮ್ಮ ಅಜ್ಜಿ ಮಾಡ್ತಾನೆ ಇರುತ್ತೆ. ಅಡುಗೆದು ಎಲ್ಲ ತುಂಬ ಇಂಟ್ರೆಸ್ಟ್ ನಮ್ಮ ಅಜ್ಜಿಗೆ, ಕೆಲಸದ್ದೆಲ್ಲ. ನಾವು ಬೇಕಾದ್ರೆ ಸೋಂಬೇರಿ ಬಿದ್ದರೂ ನಮ್ಮ ಅಜ್ಜಿ ಇವತ್ತಿಂದ ಅವತ್ತೇ ಮಾಡಬೇಕು ಅನ್ನೋ ಥರ. ನಮ್ಮ ಮಕ್ಕಳೆಲ್ಲ ಎಲ್ಲ ನೋಡ್ತಾರೆ. ನಾವು ಹಾಲಿಡೇಸ್ ಬಂದಾಗ ನಾವು ಮನೆ ಮುಂದೆ ಚಾಪೆ ಹಾಕೊಂಡು ನೈಟ್ವರೆಗೂ ತುಂಬ ಎದ್ದಿರ್ತಿದ್ವಿ. ನಾವು ಹುಡುಗರು ಜಾಸ್ತಿ ಇರೋದ್ರಿಂದ ಲೇಟ್ ನೈಟ್ ಮಲಗ್ತಾ ಇದ್ವಿ. ಊರಿಗೆ ಹೋದ್ರೆ ಮಾತ್ರ ಇವರೆಲ್ಲ ನಮ್ಮ ಅಕ್ಕಂದಿರು ಎಲ್ಲರೂ ಮಾತಾಡ್ಕೊಂಡು ಕೂತಿದ್ವಿ. ನಾಳೆ ಎದ್ರೆ ಮತ್ತೆ ಯಾವಾಗ ಮೀಟ್ ಆಗೋದು ಅಂದ್ಬಿಟ್ಟು ಎಲ್ಲರೂ ಮಾತಾಡ್ತಾ ಇದ್ವಿ. ಬಟ್ ಆಗ ಚಿಕ್ಕ ವಯಸ್ಸಲ್ಲಿ ನಮ್ಮ ತಾತ ಜೊತೆ ಕುತ್ಕೊಂಡು ಪ್ರತಿಯೊಬ್ಬರು ಮೊಮ್ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಾ ಇದ್ವಿ. ಈ ಊರಿಗೆ ಬಂದರೆ ಜಾಸ್ತಿ ಜನ ಇಲ್ಲೇ ರಿಲೇಟಿವ್ಸ್ ಇರೋದ್ರಿಂದ ನಮ್ಮ ಮಕ್ಕಳು ಅಷ್ಟೇ, ಅವ್ರ ಫ್ರೆಂಡ್ಸು ಎಲ್ಲ ನಮ್ಮ ಮಕ್ಕಳು ಇರೋದ್ರಿಂದ ಅವರು ಸ್ವಲ್ಪ ಎಂಜಾಯ್ ಮಾಡ್ತಾರೆ. ಅಟ್ಮಾಸ್ಫಿಯರ್ ಬರಲೇಬೇಡ್ರಿ, ಮನೆ ಮಲ್ಕೊಡ್ರಿ. ಈ ಥರ ಇದೆ. ನಮ್ಮ ದೊಡ್ಡಮ್ಮವರೆಲ್ಲ ಹೊರಗಡೆನೆ ಇವಾಗಿನ ಕಾಲದಲ್ಲಿ ಬಾಗ್ಲಾಗ್ದಿರ ಮಲಗ್ತಾರೆ. ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.